ನಮಸ್ಕಾರ, ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಈಶಾ. ಇದು ನನ್ನ ಮೊದಲನೇ ವಿಡಿಯೋ. ಏನೇ ಒಂದು ಒಳ್ಳೆಯ ವಿಷಯ ಅಥವಾ ಕಾರ್ಯ ಮಾಡುವಾಗ ಗಣೇಶನಿಂದ ಆರಂಭ ಆಗುತ್ತೆ ಅಲ್ವಾ? ಅದಕ್ಕೆ ನನ್ನ ಮೊದಲನೇ ವ್ಲಾಗ್ ಕೂಡ ಗಣೇಶನಿಂದ ಪ್ರಾರಂಭ ಮಾಡುತ್ತೇನೆ. ಓಂ ಗಣಪತಾಯೇ ನಮಃ. ಈ ವ್ಲಾಗ್ ಎಲ್ಲ ನಮ್ಮ ಏರಿಯಾ ವ್ಲಾಗು. ಎಲ್ಲರೂ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಇದರಲ್ಲಿ ನಮಗೆ ಅರ್ಥ ಆಗುತ್ತೆ ಎಷ್ಟು ದೊಡ್ಡ ಜನಸಾಗರ ಇದೆ ಅಂತ ಹೇಳಿ. ಈ ಗಣೇಶನ ನೋಡಿದ್ರೆ ಎಷ್ಟು ಅದ್ಭುತ ಕಾಣಿಸುತ್ತಲ್ವ. ಇದೆಲ್ಲ ನಾವು ಊರಲ್ಲಿ ನೋಡ್ಬೋದು, ಆದರೆ ಇಲ್ಲಿ ನೋಡುವಾಗ ಒಂಥರ ಅದ್ಭುತನೇ ಫೀಲ್ ಆಗುತ್ತೆ. ಬ್ಯಾಂಗ್ಳೂರಲ್ಲಿ ಇಂಥ ಗಣೇಶ, ಇಂಥ ಜನಸಾಗರ ಅದೆಲ್ಲ ನೋಡ್ತಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಈಗಲೂ ಜನರು ಇದ್ದಾರೆ ಗಣೇಶ ಹಬ್ಬನ ಇಷ್ಟು ದೊಡ್ಡದಾಗೆ ಒಂದು ದೊಡ್ಡ ಹಬ್ಬ ಹಾಗೆ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಕನ್ನಡ ಇನ್ ಬಿಟ್ವೀನ್ ನಾನು ಇಂಗ್ಲೀಷ್ ಆ್ಯಡ್ ಮಾಡ್ತಿದ್ದೀನಿ ಅಂತ ಅಪಾರ್ಥ ಮಾಡ್ಕೋಬೇಡಿ. ನಾನು ಇನ್ನೂ ಕನ್ನಡ ಕಲಿತಿದ್ದೀನಿ. ನಾನು ಹಿಂದಿಯವಳು ಬೇಸಿಕ್ಕಾಗಿ. ಇದೆಲ್ಲ ಏನು ಚೆನ್ನಾಗಿ ಕಾಣಿಸುತ್ತಲ್ವ. ಇದೆಲ್ಲ ನಾನು ಊರಲ್ಲೇ ನೋಡಿರೋದು ಈಗಿನವರೆಗೂ. ಆದರೆ ಬ್ಯಾಂಗ್ಳೂರಲ್ಲಿ ಇವೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಕಲ್ಚರ್ನ ಎಷ್ಟು ಅದ್ಭುತವಾಗಿ ತೋರಿಸ್ತಿದ್ದಾರೆ ಈಗಿನ ಜನ್ರೇಷನ್ ಮಕ್ಕಳಿಗೆ. ಇವಾಗ ನಮಗೆ ಅರ್ಥ ಆಗುತ್ತೆ ನಮ್ಮ ಸಂಸ್ಕೃತಿ ಏನು, ನಮ್ಮದು ಕಲ್ಚರ್ ಏನು ಅಂತ ಹೇಳಿ. ಇದನ್ನ ನೋಡಿ ಅವ್ರು ಅರ್ಥ ಮಾಡ್ಕೋತಾರೆ ಹೇಗಿತ್ತು ಅಂತ ಹೇಳಿ. ಇಲ್ಲೂ ನೀವು ನೋಡ್ತಿರ್ಬೋದು, ಇಲ್ಲೆಲ್ಲ ನರಸಿಂಹ ಹೋಗ್ತಿದ್ದಾರೆ, ದೇವರೆಲ್ಲ ಹೋಗ್ತಿದ್ದಾರೆ. ಇದೆಲ್ಲ ನೋಡೋಕೆ ನನಗೆ ಎಷ್ಟು ಖುಷಿ ಆಗ್ತಿತ್ತು. ಯಾಕಂದರೆ ಎಷ್ಟು ದಿನ ಆದಮೇಲೆ ಇಂಥದ್ದೆಲ್ಲ ಒಂದು ನೋಡಬೇಕು ಅಂತ ಅಂದರೆ ಇದೆಲ್ಲ ಒಂಥರ ಖುಷಿ ಕೊಡುತ್ತೆ ಎಲ್ರಿಗೂ, ಚಿಕ್ಕ ಮಕ್ಕಳಿನಿಂದ ಹಿಡಿದು ಎಲ್ಲ ದೊಡ್ಡ ಪೀಪಲ್ವರೆಗೂ. ಈ ವೇಷ ಎಲ್ಲ ನೋಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ವೇಷಭೂಷಗಳೆಲ್ಲ. ಇದರಲ್ಲಿ ಯಾರೇ ಇರಲಿ ಒಳಗೆ, ಆದರೆ ಇವರೆಲ್ಲ ಇಷ್ಟೊಂದು ಶ್ರಮ ತಗೊಂಡು ಇಷ್ಟೆಲ್ಲ ಇವರೆಲ್ಲ ಎಷ್ಟು ಕಷ್ಟಪಡ್ತಾರಲ್ವ ಜಸ್ಟ್ ನಮ್ಮ ಮುಖದ ಮೇಲೆ ಒಂದು ನಗು ತರ್ಸೋಕ್ಕೆ. ಆದರೂ ಇದೆಲ್ಲ ಒಂಥರ ಚೆಂದ ನೋಡ್ಕೊಂಡಿರೋಕ್ಕೆ. ಆ ಮುಕುಟ, ಆ ಹಿಂದೆ ಏನೇನೋ ಹಾಕ್ಕೊಂಡಿರೋದು, ಇದು ಒಂಥರ ಯಕ್ಷಗಾನ ಥರ ನೋಡೋದು ಥರನೂ ಇರುತ್ತೆ. ನರಸಿಂಹ ದೇವರು ಆ ಸೈಡ್ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತವ್ರೆ. ಇಲ್ಲೂ ದೇವರು, ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಿರೋದನ್ನ ನೋಡ್ತಿದ್ರೆ ನನಗೂ ಹೋಗಿ ಡ್ಯಾನ್ಸ್ ಮಾಡಬೇಕು ಅಂತ ಫೀಲ್ ಆಗುತ್ತೆ. ಆದರೆ ಅಷ್ಟು ಜನ ಇರ್ತಾರೆ, ಅವ್ರ ಮುಂದೆಲ್ಲ ಹೇಗೆ ಡ್ಯಾನ್ಸ್ ಮಾಡೋದು. ಇವ್ರುಗಳೆಲ್ಲ ಅದು ತಲೆ ಮೇಲೆ ಇಕ್ಕಿ ಹೇಗೆ ದೇವ್ರನ್ನ ಡ್ಯಾನ್ಸ್ ಮಾಡ್ತಾರೋ ಗೊತ್ತಿಲ್ಲ, ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ನಿಂತ್ಕೊಳ್ತಾರೆ. ಅದೆಲ್ಲ ಒಂಥರ ದೇವ್ರ ಮಹಿಮೆ ಅಲ್ವಾ, ಅವ್ರ ಮೇಲೆ ಇರ್ತಾರೋ ಏನೋ. ಅದಕ್ಕೆ ಅವ್ರು ಅಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಿರ್ತಾರೆ. ಇಲ್ಲೂ ಒಂದು ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿ ಸುತ್ತಿದ್ದಾರೆ. ಅದು ಒಂಥರ ದೇವರು ಅವ್ರ ಮೈಯಲ್ಲಿ ಇರೋ ಥರ ನನಗೆ ಅನಿಸುತ್ತೆ. ಯಾಕಂದರೆ ಅಷ್ಟೊತ್ತು ನಿಂತ್ಕೊಂಡು ನಾನು ನೋಡ್ತಾನೆ ಇದ್ದೆ. ಆಮೇಲೆ ಇದು ಟಮಟೆ ಸೌಂಡ್ ಕೇಳಿದ ತಕ್ಷಣ ಯಾರಿಗೆ ಇದಾಗಲ್ಲ ನೋಡಿ, ಅವ್ರು ಎಷ್ಟು ಎನರ್ಜಿ ಅವ್ರು ಹಾಕ್ತಿದ್ದಾರೆ. ಆ ಕೈಯೆಲ್ಲ ನೋವು ಬರಲ್ವಾ ಏನೋ ಗೊತ್ತಿಲ್ಲ ಅಷ್ಟು. ಇವಾಗ ಗಣೇಶ ಉತ್ಸವ ಇದೆ ಅಂದರೆ ಪಕ್ಕ ಎಲ್ಲ ಹುಡುಗರು ಡ್ಯಾನ್ಸ್ ಮಾಡೇ ಮಾಡ್ತಾರೆ. ಏನು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಅದು ಎಲ್ಲರೂ ಸೇಮ್ ಕಲರ್ ಶರ್ಟು, ಸೇಮ್ ಕಲರ್, ಎಲ್ಲರೂ ಸೇಮ್ ಪ್ಯಾಟರ್ನ್ ಹಾಕ್ಕೊಂಬಂದು ಡ್ಯಾನ್ಸು. ಇದೆಲ್ಲ ನೋಡ್ತಿದ್ರೆ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ. ನಾನು ಎಷ್ಟು ಕಂಟ್ರೋಲ್ ಮಾಡಿದ್ದೀನಿ ಡ್ಯಾನ್ಸ್ ಮಾಡದೆ ಇರೋದಕ್ಕೆ. ಎಲ್ರಿಗೂ ಒಂದೇ ಒಂದು ಆಸೆ ಇರುತ್ತಲ್ವ, ನಾವು ಹುಡುಗಿ ಆಗಿ ಹುಟ್ಟಬಾರ್ದು, ಹುಡುಗ ಆಗಿ ಹುಟ್ಟಿರ್ಬೇಕಾಗಿತ್ತು ಅಂತ. ಯಾಕಂದರೆ ಹೀಗೆ ಹುಡುಗರು ಅಂದರೆ ನೋಡಿ ವಿಸರ್ಜನೆ ಮಾಡ್ಬೋದು, ದೇವ್ರ ಹತ್ರ ನಿಂತ್ಕೋಬೋದು, ದೇವರೆಲ್ಲ ಕೂರಿಸ್ತಾರೆ, ದೇವ್ರ ಜೊತೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ನೋಡಿ ಹೇಗೆ ಡ್ಯಾನ್ಸ್ ಮಾಡ್ಬೋದು ಅವರೆಲ್ಲ. ಅವ್ರಿಗೆಲ್ಲ ಮೈ ಮೇಲೆ ಜ್ಞಾನನೇ ಇಲ್ಲ. ಈಗ ಬರ್ತಿದೆ ನಮ್ಮ ಗಣೇಶ. ನೋಡಿ ನೀವು ಫುಲ್ ದಂಗ್ ಆಗ್ಬಿಡ್ಬೇಕು ಹಾಗಿದೆ ಗಣೇಶ. ಹೇಗಿದೆ ಗಣೇಶ ಅಂತ ಕಮೆಂಟ್ ಮಾಡಿ ಹೇಳಿ. ಹೀಗಿತ್ತು ನಮ್ಮ ವ್ಲಾಗ್. ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ನೀವು ಇದರಲ್ಲಿ ಕಮೆಂಟ್ ಮಾಡ್ಬೋದು. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಧನ್ಯವಾದ.